ಸರ್, ಇವತ್ತಿನ ಕಾರ್ಯಕ್ರಮ ನಮ್ಮ ಗಂಗೋನಹಳ್ಳಿ ಕುರುಬ ಸಂಘದ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಮಾಡಿಸ್ತಾ ಇದ್ವಿ. ಇವತ್ತು ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬರು ಹಾಗೂ ವಿಶ್ವನಾಥ್ ಸಾಹೇಬರು ಕರೆದಿದ್ವಿ. ಕಾರಣಾಂತರಗಳಿಂದ ರೇವಣ್ಣ ಸಾಹೇಬರು ಬರೋಕ್ಕಾಗಲಿಲ್ಲ. ಬರ್ತಾ ಇದ್ದಾರೆ, ಬಟ್ ಲೇಟಾಗಿ ಬರ್ತಾರೆ. ಆದರೆ ನಮ್ಮ ಶಾಸಕರ ವಿಶ್ವನಾಥ್ ಸಾಹೇಬರು ಬಂದು ಅವರ ಅನುಪಸ್ಥಿತಿಯಲ್ಲಿ ಇದ್ದರೂ ಸಹ ಬಂದು ಎಲ್ಲ ಕಾರ್ಯಕ್ರಮನ ಮುಗಿಸಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈಗ ಗಂಗೋನಹಳ್ಳಿಯಲ್ಲಿ ಕುರುಬ ಸಮಾಜದ ಏನು ಒಂದು ಕಚೇರಿ ಓಪನ್ ಆಗಿದೆ, ಜೊತೆಗೆ ಒಂದು ಪುತ್ಥಳಿ ಪ್ರಾರಂಭ ಆಗಿ ಉದ್ಘಾಟನೆ ಮಾಡಿದ್ದೀರಿ. ಕೆಲವೊಂದು ಕಡೆ ನೆಲಮಂಗಲದಲ್ಲಿ ಒಂದಷ್ಟು ಸ್ಟ್ರಾಂಗ್ ಇತ್ತು ಕುರುಬ ಸಮಾಜ. ಸೊ ಖಂಡಿತವಾಗ್ಲೂ ಹೋಬಳಿಯಲ್ಲಿ ಗಂಗೋನಹಳ್ಳಿಯಲ್ಲಿ ಒಂದು ಶಕ್ತಿ ಬಂತು ಸಮಾಜ. ಖಂಡಿತವಾಗ್ಲೂ. ಯಾಕಂದರೆ ನಾವೆಲ್ಲ ಈ ಮುಂಚೆ ನಮ್ಮ ತಂದೆಯವ್ರ ಕಾಲದ ಹೇಳ್ತೀನಿ, 25 years 30 years ಬಿಫೋರ್ದು ನೆಲಮಂಗಲ ತಾಲೂಕು ಕುರುಬ ಸಂಘ ಅಧ್ಯಕ್ಷರಾಗಿದ್ದರು ಜಿ ಡಿ ಕೃಷ್ಣಮೂರ್ತಿ ಅಂತ. ಆಗ ನಮ್ಮ ತಾಲೂಕಿಗೆ ನೆಲಮಂಗಲದಲ್ಲಿ ಮಾತ್ರ ಮಾಡಿದ್ದು ಅವ್ರ ಕಾಲದಲ್ಲಿ. ಸೊ ನಾವು ಸಹ ಈ ನಮ್ಮ ದಾಸನಪುರ ಹೋಬಳಿಯಲ್ಲಿ ನಾವು ನೋಡಿದ್ವಿ, ಎಲ್ಲೂ ಯಾರೂ ಮಾಡಿಲ್ವಲ್ಲ ಅಂತ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಹೊಸ ವಿಭಿನ್ನ ಪ್ರಯತ್ನ ಪಟ್ಟು ದಾಸನಪುರ ಹೋಬಳಿಯಲ್ಲಿ ಮಾಡಲೇಬೇಕು. ನಾವು ತಾಲೂಕು ಮಟ್ಟದಲ್ಲಿ ಹೋಗಿ ಸಂಘಟನೆ ಮಾಡೋದಕ್ಕಿಂತಲೂ ಮೊದಲು ನಾವು ಫಸ್ಟು ಊರು ಸಂಘಟನೆ ಮಾಡಿದ್ದೀವಿ. ಈಗ ಊರಿಂದ ಅಕ್ಕಪಕ್ಕ ಹಳ್ಳಿಗಳು ಸಂಘಟನೆ ಮಾಡಿದ್ದೀವಿ. ಈಗ ಹೋಬಳಿ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ದಾಸನಪುರ ಹೋಬಳಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಸಂಘನ ಸ್ಥಾಪನೆ ಮಾಡಿದ್ದೀವಿ. ಸೊ ಹೆಚ್ಚಿನ ಸವಲತ್ತುಗಳು ಸಮಾಜದ ಬಾಂಧವರಿಗೆ ಸಿಗುತ್ತೆ. ಖಂಡಿತವಾಗಲೂ ಇದು ಖಾಲಿ ಒಂದು ನಮ್ಮ ಸಮಾಜಕ್ಕೆ ಒಂದು ಏನಂತಾರೆ ನೇಮ್ ಬೋರ್ಡು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಇದ್ರ ಹಿಂದೆ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ನಮ್ಮ ಸಂಘದಿಂದ ನಾವು ಮಾಡ್ತೀವಿ.